ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೇ ರಾಧೇ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಿಮಗೆ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತಹ ರೆಗ್ಯುಲರ್ ಸ್ಟೂಡೆಂಟ್ ಇರುವಂಥ ವಿದ್ಯಾರ್ಥಿಗಳಿಗೆ ಮತ್ತು ರಿಪೀಟರಾಗಿ ಕಟ್ಟಿರುವಂಥ ವಿದ್ಯಾರ್ಥಿಗಳಿಗೆ ಮತ್ತು ಖಾಸಗಿ ಅಭ್ಯರ್ಥಿಗಳಿಗೆ ಭಾಳ ವರ್ಷಗಳವರೆಗೆ ಗ್ಯಾಪ್ ಆಗಿರ್ತದೆ. SLC ಮುಗಿದ ನಂತರ PUC ನೀವು ಕಟ್ಟಿರಲ್ಲ, ನೇರವಾಗಿ ಎಕ್ಸಾಮ್ ಪರೀಕ್ಷೆಗಳನ್ನು ಕಟ್ಟಿರ್ತೀರಿ ಮತ್ತು ಕೆಲವು ವಿದ್ಯಾರ್ಥಿಗಳು ಗೊಂದಲಮಯವಾಗಿದ್ದೀರಿ. ಹಳೆ ವಿಡಿಯೋಗಳಲ್ಲಿ ಕಮೆಂಟನ್ನು ಮಾಡ್ತಾಯಿದ್ದೀರಿ, ಸರ್ ಫಿಕ್ಸ್ ಆಗಿ ಇವೇ ಪ್ರಶ್ನೆಗಳು ಬರ್ತಾವಾ, ಇವು ಬ್ಲೂ ಪ್ರಿಂಟ್ ಪ್ರಕಾರ ಇದ್ದಾವಾ, ಅಥವಾ ಇವೇ ಫಿಕ್ಸಾ ಸರ್, ಇವು ಬರಲಿಲ್ಲ ಅಂದರೆ ಹೆಂಗೆ, ಮುಂದೆ ಏನು ಮಾಡೋದು, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಖರವಾಗಿ ಕೊಡ್ತಿದ್ದೀನಿ. ರೆಗ್ಯುಲರ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಈ ಪ್ರಶ್ನೆಗಳು ಬಹಳ ಸರಳವಾಗಿ ಬಂದು ಹೋಗಿದ್ದಾವೆ, ಆಲ್ರೆಡಿ ಆ ಪ್ರಶ್ನೆಗಳನ್ನು ಬರೆದಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿಪ್ಪ ಅಂತಂದರೆ, ನಾನು ಪ್ರಶ್ನೆಗಳು ನಿಮಗೆ ಬಹು ಆಯ್ಕೆಯ ಪ್ರಶ್ನೆಗಳ ಜೊತೆಗೆ 1 ಅಂಕದ ನಿಖರವಾದಂಥ ಪ್ರಶ್ನೆಗಳು, 2 ಅಂಕದ ಮುಖ್ಯವಾದಂಥ ಪ್ರಶ್ನೆಗಳು, ಅದರ ಜೊತೆಗೆ 5-10 ಅಂಕದ ಕಡ್ಡಾಯ ಪ್ರಶ್ನೆಗಳು ಮತ್ತು ಈ ಕಾಲಾನುಕ್ರಮ ಮತ್ತು ನಕ್ಷೆಯ ವಿಧಾನವನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ಕೊಟ್ಟಿದ್ದೀನಿ. ಸೊ ವಿದ್ಯಾರ್ಥಿಗಳು ಮಾಡಬೇಕಾಗೋದು ಇಷ್ಟೇ, ಏನಪ್ಪ ಅಂತಂದರೆ ವಿಡಿಯೋವನ್ನು ಕೊನೆ ತನಕ ವೀಕ್ಷಣೆ ಮಾಡಿ, ಜೊತೆಗೆ ಭಾಳ ಕೇವಲ ನಿಮಗೆ 1 ದಿನ ಮಾತ್ರ ಏನಪ್ಪ ಅಂತಂದರೆ ಅವಕಾಶ ಇದೆ. ಆ 1 ದಿನದಲ್ಲಿ ನೀವು 80ಕ್ಕೆ 80 ಅಂಕಗಳನ್ನು ಯಾವ ರೀತಿ ಪಡಿಬೋದು ಅನ್ನೋದಕ್ಕೆ ನಾನು ಗ್ಯಾರಂಟಿಯಾಗಿ ನಿಮಗೆ ಇಲ್ಲಿ ಹೇಳ್ಕೊತಾ ಹೋಗ್ತೀನಿ. ಭಾಳ ಉತ್ತಮವಾದಂಥ ಮಾಹಿತಿ ಇದೆ. ಇದನ್ನು ಪ್ರಿಪೇರ್ ಮಾಡಿದ್ರೆ ನಿಮಗೆ 80 ಅಂಕಗಳು ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಸೊ ಹಾಗಾದರೆ ತಡ ಮಾಡೋದು ಬೇಡ, ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಅದರ ಜೊತೆಗೆ ಕಮೆಂಟಲ್ಲಿ ತಪ್ಪದೆ ರಾಧೇ ರಾಧೇ ಅಂತ ಟೈಪ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತೀನಿ. ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ತಪ್ಪದೆ ಶೇರ್ ಮಾಡಿ ಅಂತ ಹೇಳ್ತೀನಿ. ನಾನು ವಿಡಿಯೋಗಳನ್ನು ಸುಮ್ಮನೆ ನಿಮಗೆ ಮೆಚ್ಚುಗೋಸ್ಕರ ಅಥವಾ ಇನ್ನೇನೋ ಯಾವುದೇ ಕಾರಣಕ್ಕೂ ಮಾಡ್ತಾ ಇಲ್ಲ. ನಿಖರವಾದಂಥ ಮಾಹಿತಿಯನ್ನು ಮತ್ತು ಕಡ್ಡಾಯವಾಗಿ ಮಂಡಳಿಯವರ ಆಧಾರವಾಗಿಟ್ಟುಕೊಂಡು ವಿಡಿಯೋವನ್ನು ತೆಗೆದುಕೊಂಡು ಬಂದಿದ್ದೀನಿ. ಸೊ ಭಾಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ವಿಡಿಯೋವನ್ನು ಗಮನಿಸ್ತಾ ಹೋಗಿ ಅಂತ ಹೇಳ್ತೀನಿ. ಹಾಗಾದರೆ ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಹಾಗಾದರೆ ವಿದ್ಯಾರ್ಥಿಗಳೇ, ಕೊಟ್ಟಿರುವ ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಪ್ರಾಚೀನ ಕರ್ನಾಟಕದ ಮೇರೆ ಉಲ್ಲೇಖಿಸುವ ಗ್ರಂಥ ಯಾವುದು ಅಂತಂದರೆ, ಕೊಟ್ಟಂಥ 4 ಆಯ್ಕೆಗಳಲ್ಲಿ ಕವಿರಾಜ ಮಾರ್ಗ ಇದು ಸರಿಯಾದ ಉತ್ತರ. ರಾಷ್ಟ್ರಕೂಟರ ಸಾಮ್ರಾಜ್ಯವು ಜಗತ್ತಿನ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ ಎಂದು ಹೇಳಿದ ಅರಬ್ ಪ್ರವಾಸಿಗ ಯಾರು ಅಂತಂದರೆ ಅದು ಸುಲೇಮಾನ್ ಅಂತ ಹೇಳ್ತೀವಿ. ನಿಮಗೆ ಇವು ಕಡ್ಡಾಯ ಬರುವಂಥ ಪ್ರಶ್ನೆಗಳು ಈ ವರ್ಷ ಬಂದೇ ಬರ್ತವೆ. ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಪ್ರಸಿದ್ಧವಾದ ಸ್ಮಾರಕ ಅಂತಂದರೆ ಅದು ಇಬ್ರಾಹಿಂ ರೋಜಾ. ಯಾರು ಕಟ್ಟಿಸಿದರು ಅಂತೇಳಿ ನನಗೆ ಕಮೆಂಟಲ್ಲಿ ನೀವೆಲ್ಲರೂ ತಪ್ಪದೆ ಕಮೆಂಟನ್ನು ಮಾಡಬೇಕು ಅಂತ ಹೇಳ್ತೀನಿ. ಇನ್ನು ಈ ಕೆಳಗೆ ಕೊಟ್ಟಿರುವಂಥ ಸರಿಯಾದ ಜೋಡಿಯನ್ನು ಗುರುತಿಸಿ. ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ, ನೀವೆಲ್ಲ ಗಮನಿಸ್ತಾ ಇರ್ತೀರಿ. ಇದು ಶಂಕರಾಚಾರ್ಯರ ಶಾರದಾ ಪೀಠ ಇದೆ, ಮಠ ಅಂತ ಕರಿತೀವಿ. ಮಧ್ವಾಚಾರ್ಯರ ಸೋದೆ ಮಠ ಇದೆ, ರಾಮಾನುಚಾರ್ಯರ ಶ್ರೀರಂಗ ಮಠಣ ಇದೆ. ಆದರೆ ಬಸವೇಶ್ವರ ಅದಮರ ಮಠ ಅಲ್ಲ, ಇದು ಅದಮರ ಮಠ ಮಧ್ವಾಚಾರ್ಯರದು ಅಂತ ಹೇಳ್ತೀವಿ. ಹಾಗಾದರೆ ಆಯ್ಕೆ C ಇದು ಸರಿಯಾದ ಉತ್ತರ ಅಂತ ಹೇಳ್ತೀವಿ. ಇನ್ನು ಮಂದಗಾಮಿಗಳ ನಾಯಕರು, ಈ ಕೊಟ್ಟಂಥ 4 ಆಯ್ಕೆಗಳಲ್ಲಿ ಯಾರು ಮಂದಗಾಮಿಗಳಿದ್ದಾರೆ ಅಂತಂದರೆ ದಾದಾಬಾಯಿ ನವರೋಜಿಯವರು, ಬಾಲಗಂಗಾಧರ ತಿಲಕ್ ಆಗಿರ್ಬೋದು, ಅಥವಾ ಬಿಪಿನ್ ಚಂದ್ರಪಾಲ್, ಲಾಲಾ ಲಜಪತ್ ರಾಯ್, ಇವರೆಲ್ಲ ಏನಾಗಿದ್ರು ಅಂದರೆ ತೀವ್ರ ಗ್ರಾಮಿಗಳಾಗಿದ್ರು. ಏನಾಗಿದ್ರೆ ತೀವ್ರ ಗಾಮಿಗಳಾಗಿದ್ರು ಅಂತ ಹೇಳ್ತೀವಿ. ಚೋಳರ ಗ್ರಾಮ ಆಡಳಿತವನ್ನು ತಿಳಿಸುವ ಶಾಸನ ಉತ್ತರ ಮೇರು ಶಾಸನ. ಇದು ಇಂಪಾರ್ಟೆಂಟ್, ನಿಮಗೆ ಬರ್ತದೆ. ಭಾಳ ಜನ ವಿದ್ಯಾರ್ಥಿಗಳು ಫಿಕ್ಸ್ ಸರ್ ಕಡ್ಡಾಯನ ಇದೇ ಬರ್ತದ, ಓದ್ಕೊಳ್ರಿ, ಎಲ್ಲವನ್ನು ಓದ್ಕೊಳ್ರಿ. ನಿಮಗೆ ಭಾಳಷ್ಟು ವಿಡಿಯೋಗಳನ್ನು ಬಿಟ್ಟಿದ್ದೀನಿ. ಮೊಹಮ್ಮದ್ ಬಿನ್ ತೊಗಲಕ್ ಪರಸ್ಪರ ವಿರುದ್ಧ ಗುಣಗಳುಳ್ಳ ಮಿಶ್ರಣವಾಗಿದ್ದ ಅಂತ ಹೇಳಿದವರು ಯಾರು ಅಂತಂದರೆ V.A. ಸ್ಮಿತ್ ಅವರು ಈ ಮಾತನ್ನು ಹೇಳ್ತಾರೆ. ಬಹುಮನಿ ಸುಲ್ತಾನರ ಮೊದಲ ರಾಜಧಾನಿ ಯಾವುದು ಅಂತಂದರೆ ಗುಲ್ಬರ್ಗ, ತದನಂತರ ಯಾವುದಾಗ್ತದೆ ಬೀದರ್ ಆಗ್ತದೆ. 2 ಅಂಕದ ಪ್ರಶ್ನೆಗಳಲ್ಲಿ ಈ 2 ರಾಜಧಾನಿಗಳ ಬಗ್ಗೆ ನಿಮಗೆ ಪ್ರಶ್ನೆ ಬರ್ಬೋದು, ಸ್ವಲ್ಪ ಅದನ್ನು ಗಮನಿಸಿ. ಇನ್ನು ಈ 3ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಹೇಳಿಕೆಗಳನ್ನು ಸಂಪೂರ್ಣವಾಗಿ ನೀವು ನೋಡ್ತಾ ಹೋಗೋಣ. ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ಬಿಟ್ಟು ಕೊಡಬೇಕಾಗಿತ್ತು, ಸರಿ ಆಯಿತು. ಯುದ್ಧ ಪರಿಹಾರವಾಗಿ ಬ್ರಿಟಿಷರಿಗೆ 330 ಲಕ್ಷ ರೂಪಾಯಿಗಳನ್ನು ಕೊಡಬೇಕಾಯಿತು, ಸರಿ ಇದೆ. ಯುದ್ಧ ಪರಿಹಾರವನ್ನು ಪಾವತಿಸುವವರೆಗೂ ತನ್ನ 2 ಮಕ್ಕಳನ್ನು ಬ್ರಿಟಿಷರಲ್ಲೇ ಒತ್ತೆ ಇಡಬೇಕಾಯಿತು, ಇದು ಸಹ ಏನಪ್ಪ ಅಂತಂದರೆ ಸರಿಯಾದ. ಈ 3 ಸರಿಯಾಗಿವೆ. ತಪ್ಪಾಗದ ಹೇಳಿಕೆ ಯಾವುದು ಅಂತಂದರೆ ಅದು ಆಯ್ಕೆ B, ಯುದ್ಧವು ಮಂಗಳೂರು ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತದೆ ಅಂಥೇಳಿ. ಇನ್ನು
ಕೊನೆಯ ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುವಂಥದ್ದು, ಅಸಹಕಾರ ಚಳವಳಿಗೆ ಹಿಂದಿಕ್ಕಿ ಪಡೆಯಲು, ಈ ಒಂದು ಅಸಹಕಾರ ಚಳವಳಿನ ಹಿಂದಕ್ಕೆ ಪಡೆಯಲು ಕಾರಣವಾದ ಘಟನೆ ಯಾವುದು ಅಂತಂದರೆ ಚೌರಾಚೌರಿ ಘಟನೆ ಅಂತ ಹೇಳ್ತೀವಿ. ಜಲಿಯನ್ ವಾಲಾ ಬಗ್ಗೆ ತಿಳಿದ ಗೊತ್ತದೆ ನಿಮಗೆ. ದಂಡಿ ಯಾತ್ರೆಯನ್ನು ಯಾರು ಮಾಡ್ತಾರೆ ಇವೆಲ್ಲವನ್ನು ನನಗೆ ನೀವು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ನೇರವಾಗಿ ಕೊಟ್ಟಿರುವಂತಹ ಬಿಟ್ಟ ಸ್ಥಳಕ್ಕೆ ಹೋಗ್ತೀನಿ. ಇಲ್ಲಿ ಸಿಂಧೂ ಜನರ ಪ್ರಧಾನ ದೇವತೆ ಅಂದರೆ ಅದು ಮಾತೃದೇವತೆ. ನಂತರದ ಚಾಲುಕ್ಯರ ಮೊದಲ ರಾಜಧಾನಿ ಮ್ಯಾನಕೇಟ. ಗುರುಗ್ರಂಥ ಸಾಹೇಬ ಗ್ರಂಥ ಗುರುಮುಖಿ ಲಿಪಿಯಲ್ಲಿ ಇದೆ. ಭಾರತದಲ್ಲಿ ಪೋರ್ಚುಗೀಸರ ಪ್ರಥಮ ಗವರ್ನರ್ ಫ್ರಾನ್ಸಿಸ್ಕೋ ಅಲ್ಮೆಡಾ ಅಂತ ಹೇಳ್ತೀವಿ. ಗಂಗಾಧರರಾವ್ ದೇಶಪಾಂಡೆ ಕರ್ನಾಟಕದ ಕೇಸರಿ ಅಂತೂ ಪ್ರಖ್ಯಾತಿಯಾಗಿದ್ದು. ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ ಅಂತಂದರೆ ಅದು ಧನ್ವಂತರಿ ಅಂತ ಕರಿತೀವಿ. ಅಲ್ಬೇರುನಿಯ ಪ್ರಸಿದ್ಧ ಕೃತಿ ಕಿತಾಬುಲ್ ಹಿಂದ್. ಸಿಖ್ಖರ ಪವಿತ್ರ ಗ್ರಂಥ ಗುರುಗ್ರಂಥ ಸಾಹೇಬ. ರಾಜಾ ರಾಮ್ ಮೋಹನ್ ರಾವ್ ಆರಂಭಿಸಿದ ಬಂಗಾಳ ಪತ್ರಿಕೆ ಸಂವಾದ ಕೌಮುದಿ ಅಂತ ಹೇಳ್ತೀವಿ. ಗಾಂಧೀಜಿಯವರು ದಂಡಯಾತ್ರೆಯನ್ನು ಸಬರಮತಿಯಿಂದ ಆರಂಭಿಸಿದರು. ಒಂದು ಅಂಕಕ್ಕೆ ಸಂಬಂಧಪಟ್ಟಂತೆ ನಾವು ಹೊಂದಿಸಿ ಬರೆಯನ್ನು ನೋಡ್ತಾ ಹೋದಾಗ ಇಲ್ಲೆಲ್ಲ ದಯಾರಾಮ್ ಸಹಾನಿ ಅವರು ಹರಪ್ಪ ಸಂಶೋಧನೆಯನ್ನು ಮಾಡ್ತಾರೆ. ಕೌಟಿಲ್ಯ ಅರ್ಥಶಾಸ್ತ್ರ ಕೃತಿಯನ್ನು ನೋಡ್ತೀವಿ. ಶಿವಾಜಿಯನ್ನು ಛತ್ರಬಿತ್ತು ಎಂಬ ಬಿರುದಿತ್ತು. ಡಾಲ್ ಹೌಸಿಗೆ ದತ್ತಪುತ್ರ ಹಕ್ಕಿಲ್ಲ. ಇನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ ಭಾರತದ ಉಕ್ಕಿನ ಮನುಷ್ಯ ಅಂತ ಹೇಳ್ತೀವಿ. ಕಾಕುಸ್ತವರ್ಮನ ಹಲ್ಮಿಡಿ ಶಾಸನ. 1ನೇ ಕೃಷ್ಣನ ಕೈಲಾಸನಾಥ ದೇವಾಲಯ. ಶಾಜಾನ್ ತಾಜ್ ಮಹಲ್. ಮಧ್ವಾಚಾರ್ಯರು ಅಷ್ಟಮಠ. ಸರ್ ಎಂ ವಿಶ್ವೇಶ್ವರಯ್ಯರು ಕೈಗಾರಿಕೆ ಇಲ್ಲವೇ ವಿನಾಶ ಅಂತ ಹೇಳ್ತಾರೆ. ಎಲ್ಲವೂ ಒಂದು ಅಂಕದಲ್ಲಿ ಬಹು ಆಯ್ಕೆಯಲ್ಲಿ ಕೊಡ್ತಾರೆ. ಬಿಟ್ಟ ಸ್ಥಳದಲ್ಲಿ ಬರ್ತವೆ, ಇಲ್ಲ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಡ್ತಾರೆ, ಇಲ್ಲ ಅಂತಂದರೆ ಹೊಂದಿಸಿ ಬರಲಿ ಕಡ್ಡಾಯವಾಗಿ ಬರ್ತವೆ. ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರವನ್ನು ಕೊಡಿ ಅಂತ ಹೇಳ್ತಾರೆ. ಸಿಂಧೂ ನಾಗರಿಕತೆ ಅಡಕಟ್ಟು ಎಲ್ಲಿ ಕಂಡು ಬಂದಿದೆ ಅಂದರೆ ಲೋಥಾಲಲ್ಲಿ ಕಂಡು ಬಂದಿದೆ. ಮೌರ್ಯರ ರಾಜಲಾಂಛನ ಯಾವುದು? ಧರ್ಮಚಕ್ರ. ಖಿಲ್ಜಿ ಪದದ ಅರ್ಥ ಅಂದರೆ ಖಡ್ಗಧಾರಿ ಪುರುಷ. ಷಣ್ಮತಾಚಾರ್ಯ ಎಂದು ಯಾರನ್ನು ಕರೆಯಲಾಗ್ತಂದರೆ ಶಂಕರಾಚಾರ್ಯನ ಕರೆದ್ರು. ಇದು 2 ಅಂಕಕ್ಕೆ ಯಾಕೆ ಅಂತಲೂ ಕೇಳ್ತಾರೆ. ಶುದ್ಧಿ ಚಳವಳಿ ಅಂದರೆ ಸ್ವಾಮಿ ದಯಾನಂದರು ಏನು ಮಾಡಿದ್ರು ಅಂತಂದರೆ ಇದನ್ನು ಆಚರಣೆ ತರ್ತಾರೆ, ಸ್ಥಾಪನೆ ಮಾಡ್ತಾರೆ, ಅದನ್ನು ಜಾರಿಗೆ ತರ್ತಾರೆ. ಶುದ್ಧಿ ಚಳವಳಿ ಅಂತಂದರೆ ಹಿಂದೂ ಧರ್ಮವನ್ನು ತ್ಯಜಿಸಿ ಮತ್ತೊಂದು ಧರ್ಮಕ್ಕೆ ಮತಾಂತರ ಆಗಿರುವಂಥ ವ್ಯಕ್ತಿಗಳನ್ನು ಪುನರ್ ಹಿಂದೂ ಧರ್ಮಕ್ಕೆ ಏನಪ್ಪ ಅಂತಂದರೆ ಸ್ವೀಕರಿಸುವಂಥ ಒಂದು ಚಳವಳಿಗೆ ನಾವು ಶುದ್ಧಿ ಚಳವಳಿ ಅಂತ ಕರಿತೀವಿ. ಮೇಂಜೋದಾರೋಪದ ಅರ್ಥ ಮಾಡಿದವರ ದಿಬ್ಬ. ಕಾನಿಷ್ಕನು ಬೌದ್ಧ ಧರ್ಮ ಸ್ವೀಕರಿಸುವ ಪ್ರಭಾವವಿರೋದವರು ಯಾರು ಅಂತಂದರೆ ಅಶ್ವಘೋಷ ಅಂತ ಹೇಳ್ತೀವಿ. ಅಲ್ಬೇನಿಯ ಪ್ರಸಿದ್ಧ ಕೃತಿ ಕಿತಾಬುಲ್ ಹಿಂದ್. ರಾಮಾನುಚಾರ್ಯರ ಸಿದ್ಧಾಂತ ವಿಶಿಷ್ಟ ದ್ವೈತ ಸಿದ್ಧಾಂತ. ಬ್ರಿಟಿಷರು ಬಂಗಾಳವನ್ನು ಏಕೆ ವಿಭಜನೆ ಮಾಡಿದ್ರು ಅಂದರೆ ಹಿಂದೂ ಮುಸ್ಲಿಮರ ನಡುವೆ ಒಡಕನ್ನುಂಟು ಮಾಡೋದು, ಜೊತೆಗೆ ಬ್ರಿಟಿಷರು ಒಡೆದು ಆಳುವ ನೀತಿಯನ್ನು ಜಾರಿಗೆ ತಂದರು. 2 ಅಂಕದ ಪ್ರಮುಖ ಈ ಒಂದು ಎನ್ಯುವಲ್ ಎಕ್ಸಾಮ್ಗೆ ಬರುವಂಥ ಪ್ರಶ್ನೆಗಳನ್ನು ನೀವು ಗಮನಿಸ್ತಾ ಹೋದಾಗ ಇಲ್ಲಿ ನೋಡಿ, ನಾನು ಅದರ ಮುಂದೆನೇ ಉತ್ತರವನ್ನು ಬರೆದಿದ್ದೀನಿ. ಇಲ್ಲಿ ನೋಡಿ, ಭಾರತದಲ್ಲಿ ಉದಯಿಸಿರುವ ಯಾವುದಾದ್ರು 2 ಪ್ರಮುಖ ಧರ್ಮಗಳಂದರೆ ಹಿಂದೂ ಧರ್ಮ ಮತ್ತು ಜೈನ ಧರ್ಮ, ಬೌದ್ಧ ಧರ್ಮ. ಭಾರತ ಯಾವುದಾದ್ರು 2 ನೃತ್ಯಗಳು ಭರತನಾಟ್ಯ, ಕಥಕಳಿ. ಪ್ಯಾಲಿಯೋಲಿಥಿಕ್ ಅಂದರೆ ಪ್ಯಾಲಿಯೋ ಅಂದರೆ ಹಳೆಯ, ಲಿಥಿಕ್ ಅಂದರೆ ಶಿಲೆ. ಸಿಂಧೂ ನಾಗರಿಕತೆ ಯಾವುದಾದ್ರು 2 ಸಮಕಾಲೀನ ನಾಗರಿಕತೆಗಳು ಅಂದರೆ ಈಜಿಪ್ಟ್, ಚೀನಾ ನಾಗರಿಕತೆ. ವೈದ್ಯಕೀಯ ಕಾಲದ ಯಾವುದಾದರೂ 2 ಮಹಿಳಾ ವಿದ್ವಾಂಸರನ್ನು ಗಾರ್ಗಿ, ಮೈತ್ರೇಯ ಅಂತ ಕರಿತೀವಿ. ಪ್ರಶ್ನೆಗಳನ್ನು ನೀವು ಯಾವ ರೀತಿ ಬರಿಬೇಕು, ಎಷ್ಟು ಉತ್ತರ ಬರಿಬೇಕು ಅನ್ನೋದಕ್ಕೆ ನಾನು ಸಿಂಪಲ್ಲಾಗಿ ನಿಮ್ಗೆ ಕೊಟ್ಟಿದ್ದೀನಿ. ವರ್ಧನರ ಇತಿಹಾಸ ರಚನೆಗೆ ಸಹಾಯಕವಾಗಿ 2 ಮೂಲಾಧಾರಗಳಂದರೆ ಸಿಯುಕಿ, ಹರ್ಷನ ಚರಿತೆ ಅಂತ ಹೇಳ್ತೀವಿ. ಕನ್ನಡದ ಪ್ರಥಮ ನಾಟಕ ಯಾವುದು ಮತ್ತು ಅದನ್ನು ಬರೆದವರು CI ಮಹಾಕವಿ ಇಂದಿರಾಬಾಯಿ ಅಂತ ಹೇಳ್ತೀವಿ. ಬಹುಮನಿ ಮನೆತನದ 2 ರಾಜಧಾನಿಗಳು ಗುಲ್ಬರ್ಗ ಮತ್ತು ಬೀದರ್. ಶಂಕರಾಚಾರ್ಯ ಎಲ್ಲಿ ಮತ್ತು ಯಾವಾಗ? ಕೇರಳದ ಕಾಲಡಿಯಲ್ಲಿ ಮತ್ತು ಕ್ರಿಸ್ತಶಕ 788ರಲ್ಲಿ ಜನಿಸ್ತಾರೆ. ಸೂಫಿ ಪಂಥಗಳನ್ನು ಹೆಸರಿಸಿ ಅಂದರೆ ಚಿಸ್ತಿ, ಸುಹರ್ವರ್ದಿ, ಖಾದ್ರಿ, ನಕ್ಷಬಂದಿ ಅಂತ ಬರ್ತವೆ. ಪ್ಲಾಸ್ಟಿಕ್ ಅದನ್ನು ಯಾರ್ಯಾರ ನಡುವೆ ನಡೀತು? ಸಿರಾಜ್ ಉದ್ದಲ್ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ನಡೀತೆ. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತತ್ಕ್ಷಣ ಕಾರಣ ಅಂತಂದರೆ ಹೊಸ ಬಂದೂಕನ್ನು ತರ್ತಾರವರು, ಅದಕ್ಕೆ ಹಂದಿ ಮತ್ತು ಹಸುವಿನ ಒಂದು ಕೊಬ್ಬನ್ನು ಲೇಪನೆ ಮಾಡಿರಾಗುತ್ತದೆ. ಅದನ್ನು ಕಿತ್ತಬೇಕು ಅಂದರೆ ಬಾಯಿಯಿಂದ ತೆಗಿಬೇಕು. ಹಾಗಾಗಿ ಮುಸ್ಲಿಮರಿಗೆ ಹಂದಿ ಕನಿಷ್ಠ, ಹಿಂದೂಗಳಿಗೆ
ಆಕಳು ಪವಿತ್ರ. ಆ ಒಂದು ಕಾರಣಕ್ಕೆ ತತ್ಕ್ಷಣ ಕಾರಣ ಅಂತ ಹೇಳ್ತೀವಿ. ರಾಜ್ಯದ ಪುನರ್ವಿಂಗಡಣಾ ಸಮಿತಿ ಇಬ್ಬರು ಸದಸ್ಯರು ಅಂತಂದರೆ ಫಜಲ್ ಅಲಿ ಎನ್ನುವಂಥವ್ರು ಮತ್ತು KM ಪಣಿಕ್ಕರ್ ಅಂತ ಹೇಳ್ತೀವಿ. ಇನ್ನು ಇನ್ನೊಂದು ಪ್ರಶ್ನೆ ಭಾಗವನ್ನು ನಾನಿಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಯಾವುದಾದ್ರೂ 2 ಕಣಿವೆ ಅಂತಂದರೆ ಖೈಬರ್ ಮತ್ತು ಬೋಲಾನ್ ಅಂತ ಹೇಳ್ತೀವಿ. ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳೆಂದರೆ ಪ್ರಾಚೀನ ಮಾನವ ಜೀವನ ಚಟುವಟಿಕೆಗಳ ಅವಶೇಷಗಳನ್ನು ನಾವು ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳನ್ನು ಕರಿತೀವಿ. ಮೆಸೋಲಿಥಿಕ್ ಅಂದರೆ ಮೆಸೋ ಅಂದರೆ ಮಧ್ಯ, ಲಿಥಿಕ್ ಅಂದರೆ ಶಿಲೆ. ಸಿಂಧೂ ನಾಗರಿಕತೆಯ ಅಂತ್ಯಕ್ಕೆ 2 ಕಾರಣಗಳು: ನೈಸರ್ಗಿಕ ವಿಕೋಪ, ಆರ್ಯರ ಆಕ್ರಮಣ. ಮೌರ್ಯ ಸಂತತಿಯ ಇತಿಹಾಸ ತಿಳಿಯಲು ಸಹಾಯಕ 2 ಆಧಾರಗಳಂದರೆ ಕೌಟಿಲ್ಯ ಅರ್ಥಶಾಸ್ತ್ರ, ಮೆಗಸ್ತಿತ್ತನ ಇಂಡಿಕಾ ಗ್ರಂಥ. ಚಾಲುಕ್ಯರ 2 ಪ್ರಮುಖ ಕಲೆ ವಾಸ್ತುಶಿಲ್ಪ ಕೇಂದ್ರಗಳಂದರೆ ಐಹೊಳೆ ಮತ್ತು ಪಟ್ಟದಕಲ್ಲು. ಇನ್ನು ಶಿವಾಜಿ ಸಂಘದ 2 ತೆರಿಗೆಗಳು ಚೌತ್ ಸರ್ದೇಜ್ಮುಖಿ. ಚಿಕ್ಕರ ದೇವರ ಒಡೆಯರಿರುವಂಥ 2 ಬಿರುದುಗಳಂದರೆ ಕರ್ನಾಟಕ ಚಕ್ರವರ್ತಿ ಮತ್ತು ನವಕೋಟಿ ನಾರಾಯಣ. ಇನ್ನು ಶಂಕರಾಚಾರ್ಯರನ್ನು ಷಣ್ಮುಖಾಚಾರ್ಯ ಎಂದು ಏಕೆ ಕರೆಯಲಾಯಿತು ಅಂತಂದರೆ ನಾನು ಪ್ರಿವಿಯಸ್ ವಿಡಿಯೋಲಿ ಇದ್ರ ಬಗ್ಗೆ 2 ಅಂಕದ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಆ ವಿಡಿಯೋ ನೋಡಿದ ಹೋಗಿ ವಿಡಿಯೋವನ್ನು ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು ಮತ್ತು ಎಲ್ಲಿ? ಬಸವ ಸ್ಥಾಪನೆ ಮಾಡ್ತಾರೆ ಬಸವ ಕಲ್ಯಾಣದಲ್ಲಿ. ಸಹಾಯಕ ಸೈನ್ಯ ಪದ್ಧತಿ ಯಾವುದಾದ್ರು 2 ನಿಬಂಧನೆಗಳು: ಬ್ರಿಟಿಷರ ಸೈನ್ಯವನ್ನು ತಮ್ಮ ಒಂದು ಆಶ್ರಯದಲ್ಲಿ ಇಟ್ಕೊಳ್ಬೇಕು, ಜೊತೆಗೆ ಆ ಸೈನ್ಯದ ವೆಚ್ಚವನ್ನು ತಾವೇ ಭರಿಸ್ಬೇಕು ಅಂತೇಳಿ ನಿಬಂಧನೆ ಹೆಟ್ಟರು. ಸ್ವಾಮಿ ವಿವೇಕಾನಂದ ಪ್ರಕಟಿಸಿದ ಕೃತಿಗಳು ಅಥವಾ ಪತ್ರಿಕೆಗಳು ಅಂತಂದರೆ ಪ್ರಬುದ್ಧ ಭಾರತ ಇಂಗ್ಲೀಷ್ನಲ್ಲಿದೆ, ಉದ್ಬೋಧನ ಎನ್ನುವುದು ಬಂಗಾಳಿಯಲ್ಲಿ ಕಂಡು ಬರ್ತದೆ. ಇನ್ನು ಬೆಳಗಾವಿ ಅಧಿವೇಶನ ಯಾವಾಗ ಮತ್ತು ಅದರ ಅಧ್ಯಕ್ಷ ಯಾರು ವಹಿಸಿದ್ರು ಅಂತಂದರೆ 1924ರಲ್ಲಿ ನಡೀತದೆ. ಮಹಾತ್ಮ ಗಾಂಧೀಜಿಯವರು ಇದರ ಅಧ್ಯಕ್ಷತೆಯನ್ನು ವಹಿಸಿದ್ರು ಅಂತ ಹೇಳ್ತೀನಿ. ಅದು ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗಳು ನಿಮಗೆ ಬಹಳ ಇಂಪಾರ್ಟೆಂಟು. ಅದರ ಜೊತೆಗೆ ನಾನು ಕೆಲವು ವಿಡಿಯೋಗಳನ್ನು ಬಿಟ್ಟಿದ್ದೀನಿ ನಿಮಗೆ 1 ಅಂಕದ ಮತ್ತು 2 ಅಂಕದ 4 ಮತ್ತು 5 ಅಂಕದ 10 ಅಂಕದ ಏನು ಇಂಪಾರ್ಟೆಂಟ್ ಕ್ವಶನ್ಗಳಿದ್ದಾವೆ. ಅಲ್ಲಿ ಮ್ಯಾಪಿಂಗು, ಕಾಲಾನುಕ್ರಮ ಆ ವಿಡಿಯೋನೂ ಸಹ ಗಮನಿಸಿ. 5 ಮತ್ತು 10 ಅಂಕದ ಫಿಕ್ಸ್ ಕ್ವಶನ್ ಅನ್ನುವಂಥ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನೂ ಸಹ ನೀವು ಗಮನಿಸಿದ್ರೆ ನಿಮಗೆ ಕಂಪ್ಲೀಟಾಗಿ 80 ಅಂಕಗಳು ಸಿಗ್ತವೆ ಅಂತ ಹೇಳ್ತೀನಿ. ಇನ್ನು ನಿಮಗೆ 5 ಅಂಕದ ಪ್ರಶ್ನೆ ಮತ್ತು 10 ಅಂಕದ ಪ್ರಶ್ನೆ ಕಡ್ಡಾಯವಾಗಿ ಯಾವ್ಯಾವ ಬರ್ತಾವೆ ಅಂತಂದಾಗ ನಾನು ನಿಮಗೆ ಒಂದು ವಿಡಿಯೋ ಬಿಟ್ಟಿದ್ದೆ. ಅಲ್ಲಿ ಈ ಒಂದು ಪ್ರಶ್ನೆಗಳಿಗೆ ಉತ್ತರ ನಿಖರವಾಗಿ ಕೊಟ್ಟಿದ್ದೀನಿ. ಹೆಂಗೆ ಬರೀಬೇಕು, ಏನು ಉತ್ತರ ಕೊಡಬೇಕು ಅನ್ನೋದಕ್ಕೆ. ಮಹಾವೀರನ ಜೀವನ ಮೊದಲನೇ ಪ್ರಶ್ನೆನೇ ತೆಗೆದುಕೊಂಡಿದ್ದೀನಿ, ಅಲ್ಲಿದೆ, ಹೋಗಿ ನೋಡಿ. ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆ, ಇದನ್ನೂ ಸಹ ನಿಮಗೆ ನೋಟ್ಸ್ ಕೊಟ್ಟಿದ್ದೀನಿ, ಟೆಲಿಗ್ರಾಮ್ನಲ್ಲಿ ನೋಟ್ಸ್ ಇದೆ, ಹೋಗಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಬ್ರಿಟಿಷರ ಆಡಳಿತ ಮೇಲೆ ಭಾರತದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತು ಅನ್ನೋದನ್ನು ಕೊಟ್ಟಿದ್ದೀನಿ. ಕರ್ನಾಟಕೀಕರಣ ಚಳವಳಿ ಸಂಕ್ಷಿಪ್ತವಾದಂಥ ಮಾಹಿತಿ. ಈ ಒಟ್ಟು ಪ್ರಶ್ನೆಗೆ ಉತ್ತರ ನಿಮಗೆ ಸಿಗ್ತದೆ. PDF ಅವೈಲಬಲ್ ಇದೆ, ಟೆಲಿಗ್ರಾಮ್ನಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು 10 ಅಂಕಕ್ಕೆ ಆರ್ಯರ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಜೀವನ, ಇದು ಸಹ ನಿಮಗೆ ಇಂಪಾರ್ಟೆಂಟ್ ಬರ್ತದೆ. ಇನ್ನು ಗುಪ್ತರ ಕಾಲದ ಸುವರ್ಣಯುಗ ಎಷ್ಟು ಸಾರಿ ಕೇಳಿಲ್ಲ. ಇನ್ನು ಅಕ್ಬರ ಜೀವನ ಮತ್ತು ಸೈನಿಕ ಸಾಧನೆಗಳು, ಭಾರತ ಮೊದಲ ಸ್ವಾತಂತ್ರ್ಯಕ್ಕೆ ಕಾರಣ ಮತ್ತು ಪರಿಣಾಮಗಳ ಎಲ್ಲ ಮಾಹಿತಿಯನ್ನು ನಾನು ಆ ಒಂದು ವಿಡಿಯೋದಲ್ಲಿ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನೋಟ್ಸನ್ನು ಹಾಕಿದ್ದೀನಿ. ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂಥ 5 ಅಂಕದ ಪ್ರಶ್ನೆಗಳನ್ನು ಗಮನಿಸಿ. ಇಲ್ಲಿ ಹೊಯ್ಸಳರ ವಾಸ್ತುಶಿಲ್ಪ ಕೈಲಿಯ ಪ್ರಮುಖ ಲಕ್ಷಣಗಳು ಇದನ್ನು ಕೊಟ್ಟಿದ್ದೀನಿ. ತಾಳಿಕೋಟೆ ಕದನದ ಪ್ರಮುಖ ಪರಿಣಾಮಗಳು ಸಹ ಇದು ಅಲ್ಲಿ ನಿಮಗೆ ಕಂಡು ಬರ್ತದೆ. ಸೋರಿಕೆ ಸಿದ್ಧಾಂತದ ಬಗ್ಗೆ ಯಾವ ರೀತಿ ವಿವರಣೆ ಕೊಡಬೇಕು, ರಾಷ್ಟ್ರೀಯ ಕಾರಣದ ಪ್ರಮುಖ ಅಂಶಗಳು ಯಾವುವು, ಎಲ್ಲವೂ ಇದೆ ರೀ. ನೀವು ಹೋಗಿ ಆ ನೋಟ್ಸನ್ನು ಡೌನ್ಲೋಡ್ ಮಾಡ್ಕೊಂಡು ಪ್ರಿಪೇರ್ ಮಾಡಿದ್ರೆ 80ಕ್ಕೆ 80 ಅಂಕ ನಿಮಗೆ ಸರಳಾಗಿ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಸಿಗ್ತವೆ ಅಂತ ಹೇಳ್ತೀನಿ. 10 ಅಂಕದಲ್ಲಿ ಬುದ್ಧನ ಜೀವನ ಮತ್ತು ಇದನ್ನು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಪ್ರಶ್ನೆ ಕಡ್ಡಾಯ ಬಂದೇ ಬರ್ತದೆ. ಹಿಮ್ಮಡಿ ಪುಲಿಕೇಶಿ ಸಾಧನಗಳು ಇದನ್ನು ಬಿಡಿಸಿದ್ದೀನಿ. ಮೊಹಮ್ಮದ್ ಬಿನ್ ತುಘಲಕನ ಆಡಳಿತಾತ್ಮಕ ಪ್ರಯೋಗಗಳನ್ನು ಸಹ ಆ ಒಂದು ನೋಟ್ಸಲ್ಲಿ ಕೊಟ್ಟಿದ್ದೀನಿ. ಸರ್ ಎಂ ವಿಶ್ವೇಶ್ವರಯ್ಯನ ಆಧುನಿಕ ನಿರ್ಮಾತ, ಇದನ್ನೂ ಸಹ ನಾನು ಅಲ್ಲಿ ಕೊಟ್ಟಿದ್ದೀನಿ. ನೀವು ಮಾಡಬೇಕಾಗದಿಷ್ಟೇ ಆ ಕ್ವಶನ್ಗೆ ತಕ್ಕಂತೆ ನೋಡಿಸಿದ್ರು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಯಾರು ರಿಪೀಟೆಡ್ ಇದ್ದೀರಿ, ಯಾರು ರೆಗ್ಯುಲರ್ ಇದ್ದೀರಿ, ಎಲ್ಲ ವಿದ್ಯಾರ್ಥಿಗಳು. ಕ್ರಮ ಇಂಪಾರ್ಟೆಂಟ್ ಆಗಿರುವಂಥ ಈ ಸಾರಿ ಆ್ಯನ್ಯುವಲ್ ಎಕ್ಸಾಮ್ ಬರುವಂಥದ್ದು ಇಲ್ಲಿ ಮೊದಲನೇದು ಮೌರ್ಯರ ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ. ತದನಂತರ ಮೊದಲ ಪಾಣಿಪತ್ ಕದನ ನಡೀತದೆ. ತದನಂತರ ಬರುವುದೇ ಮೈಸೂರು ರಾಜ್ಯಕ್ಕೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗ್ತದೆ. ಇನ್ನು ಕೊನೆಯದೇ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂಬ ಒಂದು ಕೆಲವು ಪ್ರಶ್ನೆಗಳು ನೋಡಿದಾಗ ಇಲ್ಲಿ 1ನೇದು ನರ್ಮದಾ ನದಿ ಕಾಳಗ, 2ನೇದು ಮೊದಲನೇ ತರನ ಯುದ್ಧ, 3 ಸತಿ ಸಹಗಮನ ಪದ್ಧತಿ ಜಾರಿಗೆ ತಂದರು, ಯಾರು ಮತ್ತು ಯಾವಾಗ ತಂದರು ಅನ್ನೋದನ್ನು ಕಾಮೆಂಟಲ್ಲಿ ಕಳಿಸಿ. ಇನ್ನು ಕೊನೆಗೆ ಬರುವಂಥದ್ದು ಭಾರತ ಬಿಟ್ಟು ತೊಲಗಿ ಅಂಥೇಳಿ. ಮ್ಯಾಪಿಗೆ ಸಂಬಂಧಪಟ್ಟಂತೆ ನಿಮಗೆ ಒದಗಿಸಿರುವ ಭಾರತದ ಭೂಪಟದಲ್ಲಿ ಕೆಳಗಿನ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಪ್ರತಿಯೊಂದು ಸ್ಥಳಕ್ಕೆ ಬಗ್ಗೆ ವಿವರಣೆ ಕೊಡಿಯದೆ. ಪಾಟಲಿಪುತ್ರ, ಹಳೆಬೀಡು, ಬಿಜಾಪುರ, ಕಲ್ಕತ್ತಾ, ದಂಡಿ. ಇಲ್ಲಿ ತಕ್ಷಶಿಲಾ ಇದೆ, ಬಾದಾಮಿ ಇದೆ, ದೇವಗಿರಿ ಇದೆ, ಪಾಂಡಿಚೇರಿ ಇದೆ, ಮೀರತ್ ಇದೆ. ಹಾಗಾದರೆ ತಕ್ಷಶಿಲಾ ಇದು ಪಾಕಿಸ್ತಾನದಲ್ಲಿದೆ. ಪ್ರಾಚೀನ ಭಾರತ ವಿಶ್ವವಿದ್ಯಾಲಯ
ಪಾಟಲಿಪುತ್ರ ಇಂದಿನ ಬಿಹಾರದ ರಾಜಧಾನಿ ಪಾಟ್ನಾ, ಇಲ್ಲಿ ಮೌರ್ಯರ ಮತ್ತು ಗುಪ್ತ ರಾಜಧಾನಿ ಆಗಿತ್ತು. ಬಾದಾಮಿ ಆರಂಭಿಕ ಚಾಲುಕ್ಯರ ರಾಜಧಾನಿ, ಗೋವಂತರ ದೇವರುಗಳಿಗೆ ಪ್ರಸಿದ್ಧಿ. ಇನ್ನು ಕಂಚಿ, ತಮಿಳುನಾಡಿನ ಕಂಚಿಯ ಪಲ್ಲವರು ವೈಷ್ಣವ ದೇವಾಲಯಗಳಲ್ಲಿ ಕಾಣುತ್ತವೆ. ಹಳೇಬೀಡು ಹೊಯ್ಸಳರ ರಾಜಧಾನಿ, ಹೊಯ್ಸಳೇಶ್ವರಂ, ಶಾಂತೇಶ್ವರ ದೇವಾಲಯಗಳಲ್ಲಿ ಕಂಡುಬರ್ತವೆ. ಇನ್ನು ನಿಮಗೆ ಆಗ್ರಾ ಉತ್ತರ ಪ್ರದೇಶದಲ್ಲಿ ಇದು ಮೊಘಲರ ರಾಜಧಾನಿ ಆಗಿತ್ತು. ತಾಜ್ಮಹಲ್ ಆಗ್ರಾದಲ್ಲಿದೆ. ಇನ್ನು ಹಂಪಿ ವಿಜಯನಗರ ಸಾಮ್ರಾಜ್ಯ, ವಿರೂಪಾಕ್ಷ, ವಿಜಯವಿಟ್ಟ ಮಂದಿರಲ್ಲಿ ಕಾಣ್ತವೆ. ಇವೆಲ್ಲವೂ ಸ್ಥಳಗಳನ್ನು ಇಲ್ಲಿ ಕೊಟ್ಟಿದ್ದೀನಿ. ಇನ್ನು ನಿಮ್ಮ PDF ಸಹ ನಿಮಗೆ ಟೆಲಿಗ್ರಾಮಲ್ಲಿ ಅವೈಲೇಬಲ್ ಇರ್ತದೆ. ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿ, ತಕ್ಷಶಿಲಾ ಇದೆ, ಜಲಿಯನ್ ವಾಲಾಬಾಗ್ ಇದೆ, ಪಾಟಲಿಪುತ್ರ ಇದೆ, ಆಗ್ರಾ ಇದೆ, ಕಲ್ಕತ್ತಾ ಇದೆ, ದಂಡಿ ಇದೆ. ನೋಡಿ, ಬೀದರ್, ಬಿಜಾಪುರ, ಬಾದಾಮಿ, ಹಂಪಿ, ಹಳೇಬೀಡು, ಶ್ರೀರಂಗಪಟ್ಟಣ, ಪಾಂಡಿಚೇರಿ ಎಲ್ಲ ಸ್ಥಳಗಳಿದ್ದಾವೆ. ನೀವು ಮಾಡಬೇಕಾಗಿದ್ದೇನು, ವಿಡಿಯೋವನ್ನು ಕಂಪ್ಲೀಟಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ಸ್ಕೋರ್ ಮಾಡಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲೇ ಕೊನೆಗೊಳಿಸ್ತೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಕಮೆಂಟ್ ಮೂಲಕ ತಪ್ಪದೆ ನನಗೆ ರಾಧೆ ರಾಧೆ ಅಂತ ನಿಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತೀನಿ. ಸೊ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.